ಫ್ರಮ್ ಸೋ ಸಿನಿಮಾದ ಆರ್ಟಿಫಿಷಿಯಲ್ ಹೈಪ್, ಬುರುಡೆ ಬಿಲ್ಡಪ್ ಗೆ ಗಾಂಧಿನಗರ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಇಸ್ಕಂತಿದೆ, ಗಾಂಧಿನಗರವೇ ನಗ್ತಾ ಇದೆ ಬುರುಡೆ ಬಿಲ್ಡಪ್ ಗೆ ಅಂತ ಹೇಳಿ ಒಂದು ಮಾತುಗಳು ಕೇಳಿ ಬರ್ತಿದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಸ್ನಾನದ ಕಳ್ಳ ದೃಶ್ಯಗಳನ್ನ ಬಿಟ್ರೆ ಬೇರೆ ಏನೂ ಇಲ್ಲ, ಏನೇನೂ ಇಲ್ಲ. ರಾಜ್ಯದ ನಿಜವಾದ ಪ್ರೇಕ್ಷಕರಿಗೆ ಸೂ ಫ್ರಮ್ ಸೋ ಸಿನಿಮಾದಿಂದ ಪ್ರಾಣ ಸಂಕಟ. ಬಿಲ್ಡಪ್ ಹೈಪ್ ನಂಬಿ ಥಿಯೇಟರ್ಗೆ ಹೋದವರು ಕಕ್ಕಾ ಬಿಕ್ಕಿ ಆಗೋಗ್ಬಿಟ್ಟಿದ್ದಾರೆ. ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಏನಿಲ್ಲ, ಏನೇನೂ ಇಲ್ಲ. ಕೊಡಬಾರ್ದ ಒಂದ್ ಕೊಟ್ಟಿನಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಹುಷಾರಾಗಿ ಮಾತಾಡ. ಒಂದು ಮೊಟ್ಟೆಯ ಕಥೆಯಲ್ಲಿ ಒಂದು ಲಾಜಿಕ್ ಇತ್ತು, ಅದ್ರ ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ದೈವದ ಮ್ಯಾಜಿಕ್ ಇತ್ತು. ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಸ್ನಾನದ ಕಳ್ಳ ದೃಶ್ಯಗಳನ್ನ ಬಿಟ್ರೆ ಬೇರೆ ಏನೂ ಇಲ್ಲ, ಏನೇನೂ ಇಲ್ಲ. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ? ಇವ್ರನ್ನ ಯಾವ ಸೂ ಫ್ರಮ್ ಸೋ ಹಾಸ್ಯ ಇಲ್ಲ, ಅಸಹ್ಯ. ಮಾತೇ ಇಲ್ಲ. ಪೇಯ್ಡ್ ಪ್ರಮೋಷನ್ಗಳನ್ನ ಪೇಯ್ಡ್ ಪ್ರಮೋಷನ್ಸ್ ಗಳನ್ನ ಹೋಗಿ ನೋಡ್ಕೊಂಡು ಸಿನಿಮಾಗ ಹೋದವರು ಕಕ್ಕಾಬಿಕ್ಕಿ ಆಗೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವರು ನಗುನೇ ಬರ್ತಿಲ್ಲ. ಆ ನಗು ಬರ್ದಿರೋ ಜಾಗದಲ್ಲಿ ನಗಡು ಅಂತಂದ್ರೆ ಆ ಪ್ರೇಕ್ಷಕನಿಗೆ ಪ್ರಾಣ ಸಂಕಟ ಅನ್ಸಲ್ವಾ? ಏನೋ ಒಂದು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕನ್ನಡದಲ್ಲಿ ಎಷ್ಟೊಂದು ಕಾಮಿಡಿ ಶೋಗಳು ಬರುತ್ತೆ, ಅದನ್ನೇ ನೋಡ್ಬೋದಲ್ಲ. ಇಲ್ಲೇನ್ ನೋಡೋದಿದೆ? ಒಂದ್ ನೈಟಿಯಲ್ಲಿ ಕತೆ ಮುಗಿಸ್ಬಿಟ್ಟಿದ್ದಾರೆ. ಏನಂತ ಕತೆ ಇದೆ ಇದರಲ್ಲಿ? ಹೇಗ್ ಬರೆದ್ರು ರಾಜ್ಬಿ ಶೆಟ್ಟಿ ಅವರು? ಮತ್ತೆ ಇದ್ರ ಅವರು ಪ್ರಮೋಷನ್ಗೆ ಸಖತ್ತಾಗಿ ಪ್ಲಾನ್ ಮಾಡಿಸಿದ್ದಾರೆ ಅನ್ಸುತ್ತೆ. ಒಂದ್ ಏನೂ ಇಲ್ದಿರೋಂಥ ಸಿನಿಮಾನ ಸೂಪರ್ ಹಿಟ್ ಮಾಡಿ, ಬ್ಲಾಕ್ ಬಸ್ಟರ್ ಮಾಡಿ, ಜನ ಥಿಯೇಟರ್ಗೆ ನುಕ್ಕೊಂಡು ಬರುವಷ್ಟು ಒಂದು ಹೈಪ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಬಿ ಶೆಟ್ಟಿ ಅವರ ಬುದ್ಧಿವಂತಿಕೆನ ನಾವಿಲ್ಲಿ ಮೆಚ್ಚಬೇಕು. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ. ತುಂಬಾ ಸೂಪರ್ ಆಗಿದೆ ಅನ್ನೋ ಒಂದು ಪ್ರಮೋಷನ್ ಮಾಡಿ ಜನರಿಗೆ ಬಕ್ರಾ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಎಲ್ಲಾ ಕಡೆ ವೈರಲ್ ಆಗ್ತಿರುವಂತದ್ದು, ಸೋಷಿಯಲ್ ಮೀಡಿಯಾಗಳಲ್ಲೂ ವೈರಲ್ ಆಗ್ತಿರುವಂತದ್ದು. ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ಅನಿಸ್ತಿದೆ ಸೂ ಫ್ರಮ್ ಸೋ ಸಿನಿಮಾ. ಇದು ಜನರು ಹೇಳಿರುವಂತ ರಿವ್ಯೂಗಳು. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ.